ನಮಸ್ಕಾರ ರೀ ದೊಡ್ಡ ಮಂದಿಗೆ ಇವತ್ತೇನಂದ್ರೆ ರಿಲಯನ್ಸ್ ಇಂಡಸ್ಟ್ರಿ ರಿಸಲ್ಟ್ ನೋಡಮ್ಮ ಹೆಂಗೆ ಬಂದ ಅಂತ. ಇಲ್ಲಿ ನೋಡ್ರಿ ಈಗ ಕೋಟಿಗಳದಾಗದ ಇದು. ಇಲ್ಲಿ ನೋಡ್ರಿ ಹೋದ ಕ್ವಾರ್ಟರ್ ಮತ್ತು ಹೋದ ವರ್ಷ ನೋಡ ಈಗ 2,61,388 ಹೋದ ಕ್ವಾರ್ಟರ್. ಹೋದ ವರ್ಷ ಏನಂದ್ರೆ 2,31,000 ಚಿಲ್ಲರೆ. ಅದು ನಾ ಹೇಳಂಗಿಲ್ಲ, ಅದು ನೀವು ನೋಡ್ಕೊರಿ. ಹಿಂಗೆ ಇದು ಈ ಕ್ವಾರ್ಟರ್ ನೋಡ್ರಿ ಹೆಂಗೆ ಬಂದ ರಿಸಲ್ಟ್ ಅಂದರೆ 2,43,000 ಹೋದ ವರ್ಷಕ್ಕಿಂತ ಜಾಸ್ತಿ ಆಗ್ಯದ, ಆದರೆ ಹೋದ ಕ್ವಾರ್ಟ್ರಿಗಿಂತ ಕಡಿಮೆ ಆಗ್ಯದ. ಇದು ನೋಡ್ರಿ ಎಕ್ಸ್ಪೆನ್ಸಸ್ ನೋಡ್ರಿ, ಬಿಟ್ ಅಂದರೆ ಎಕ್ಸ್ಪೆನ್ಸಸ್ 5% ಜಾಸ್ತಿ ಆಗ್ಯದ. ಇಯರ್ ಕಂಪೇರ್ ಮಾಡಿದರೆ ಇದು ಏನಾದರೆ ಕ್ವಾರ್ಟರ್ ಕಂಪೇರ್ ಮಾಡ್ಬೋದು, ಇಯರ್ಲಿ ಕೂಡ ಕಂಪೇರ್ ಮಾಡ್ಬೋದು. ಇದಕ್ಕೇನು ವರ್ಷಗಟ್ಟಲೆ ಅಂತ ಇರೋಂಗಿಲ್ಲ. ನೆಕ್ಸ್ಟ್ ಎಬಿಟ್ ತಗೊಂಡು ನೋಡಿದರೆ 42,000 43, 38 ಇದು ಕೂಡ ವರ್ಷ ಜಾಸ್ತಿ ಆಗ್ಯದ, ಕ್ವಾರ್ಟರ್ಲಿ ಕಡಿಮೆ ಆಗ್ಯದ. ನೆಕ್ಸ್ಟು ನೆಟ್ ಪ್ರಾಫಿಟ್ಗೆ ಬಂದರೆ ನೋಡ್ರಿ ಜಬರ್ದಸ್ತ್ ರಿಸಲ್ಟ್ ಬಂದದ. 30,000 ಹೋದ ಕ್ವಾರ್ಟ್ರು 22 ಇತ್ತು, ಹೋದ ವರ್ಷ 17 ಇತ್ತು, ಆಲ್ಮೋಸ್ಟ್ ಡಬಲ್ ಆಗ್ಯದ. ಇಲ್ಲಿ ನೋಡ್ರಿ ಜಬರ್ದಸ್ತ್ ಬಂದದ. EPS ಏನು ನಮ್ಗೆ ಇದು ಸಂಬಂಧನೇ ಇಲ್ಲ, ನಾವು ಅದ್ರ ಬಗ್ಗೆ ಮಾತಾಡೋಂಗಿಲ್ಲ. ಇದು ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ಆಯಿತು. ಈಗ ನೆಕ್ಸ್ಟು ನೋಡೋಣ HDFC ಬಗ್ಗೆ ನೋಡೋಣ. HDFC ನೋಡ್ರಿ ರಿಸಲ್ಟ್ ಬಂದದ. HDFC ಬಗ್ಗೆ ಮಾತಾಡಿದರೆ ಇಲ್ಲಿ ನೋಡ್ರಿ ಈಗ ಹೋದ ವರ್ಷ 87,000 ಕೋಟಿ, ಈ ಸತಿ ಹೋದ ಕ್ವಾರ್ಟರ್ 86, ಈಗ ಸತಿ 87, ಹೋದ ವರ್ಷ 81, ಜಬರ್ದಸ್ತ್ ಜಾಸ್ತಿ ಆಗ್ಯದ. ಮತ್ತು ಎಬಿಟ್ದಾಗ ನೋಡೋಣ 22,000 ಕೋಟಿ. ಹೋದ ವರ್ಷ ಏನಂದರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಯಿತು, ಈ ಸತಿ ಎಕ್ಸ್ಪೆನ್ಸಸ್ ಏನಂದರೆ ಕಡಿಮೆ ಮಾಡ್ಕೊಂಡ್ರೆ. ಹೋದ ವರ್ಷ 31, 39. ಈಗ ನೆಟ್ ಪ್ರಾಫಿಟ್ಟು ಭಾಳ ಇಂಪಾರ್ಟೆಂಟು. ಇಲ್ಲಿ ನೋಡಿರಿ ಹೋದ ವರ್ಷ ಎಷ್ಟಿತ್ತಂದರೆ 17,000 ಕೋಟಿ, 188. ಇದು ಏನಂದರೆ ಇದು ಇಲ್ಲಿ ಕಡಿಮೆ ಆಗಿದೆ ನೋಡಿರಿ, ನೆಟ್ ಪ್ರಾಫಿಟ್ಟು ಕಡಿಮೆ ಆಗಿದೆ. ಇದು ಇಲ್ಲಿ ಡಿಕ್ಲೈನ್ ಆಗಿಬಿಟ್ಟದ 1%. ಇದು ಭಾಳ ಹೊಡ್ತಾ ಅದ HDFC ಬ್ಯಾಂಕಿಗೆ. ನೆಕ್ಸ್ಟ್ ಬರೋಣ ICICI ಬ್ಯಾಂಕ್ ನೋಡೋಣ. ಇದು ಪಾಶ ಆಗ್ಯದ ರಿಸಲ್ಟ್ HDFCದು. ರಿಲಯನ್ಸ್ ಜಬರ್ದಸ್ತ್ ಅದ, ಓಕೆ ಅದ ಜಬರ್ದಸ್ತ್. ICICI ಜಬರ್ದಸ್ತ್ ಆಗೈತೆ ನೋಡ್ರಿ ರಿಸಲ್ಟ್. ಇಲ್ಲಿ ನೋಡ್ರಿ ಈಗ ಎಲ್ಲ ಗ್ರೀನ್ ಕಾಣ್ಲಕ್ಕತ್ತವ. ಇದು ಫಸ್ಟ್ ನೋಡೋದು ನಾವು, ಆಮೇಲೆ ಒಳಗೆ ಹೋಗೋಣ. 49,000 ಕೋಟಿ, 48, 44 ಇಯರ್ಲಿ ಜಾಸ್ತಿ ಆಗ್ಯದ, ಕ್ವಾರ್ಟರ್ಲಿ ಜಾಸ್ತಿ ಆಗ್ಯದ. ನೆಕ್ಸ್ಟ್ ಎಕ್ಸ್ಪೆನ್ಸಸ್ ನೋಡ್ರಿ ಜಾಸ್ತಿ ಆಗ್ಯದ, ಇಲ್ಲಿ ಜಾಸ್ತಿ ಕಡಿಮೆ ಆಗ್ಯದ, ಇಲ್ಲಿ ಕಡಿಮೆ ಆಗ್ಯದ. ಎಲ್ಲಕ್ಕಿಂತ ಇಂಪಾರ್ಟೆಂಟು ನೆಟ್ ಪ್ರಾಫಿಟ್ ನೋಡ್ರಿ. ಹೋದ ವರ್ಷ 12,000 ಇತ್ತು, ಹೋದ ಕ್ವಾರ್ಟರ್ 14,300 ಇತ್ತು, ಈಗ 100 ಜಾಸ್ತಿ ಆಗ್ಯದ. ಅದು ಹೋದ ವರ್ಷಕ್ಕಿಂತ ಇಲ್ಲಿ ಫುಲ್ಲು ಜಾಸ್ತಿ ಆಗ್ಯದ, ಗ್ರೀನ್ ಅದ. ಇವು 3 ಇಂಪಾರ್ಟೆಂಟ್ ಅವು ನೋಡ್ರಿ. ರಿಲಯನ್ಸ್ ಇಂಡಸ್ಟ್ರಿ ಓಕೆ ಬಂದದ ರಿಸಲ್ಟ್, ಆಲ್ಮೋಸ್ಟ್ ಅಪ್ ಆಗ್ತದ. HDFC ಡೌನ್ ಆಗ್ತದ. ICICI ಮಿಕ್ಸ್ಡ್ ರಿಯಾಕ್ಷನ್ ಅದ. ನೋಡೋಣ ಸೋಮವಾರ ಏನಾಗ್ತದ ಗೊತ್ತಿಲ್ಲ.